ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ನೇತೃತ್ವದ ಇರುವಂಥ ಸರ್ಕಾರ ಎಲ್ಲ ಕಡೆಗಳಲ್ಲಿ ಹಿಂದೂ ಸಮಾಜದ ಭಾವನೆಗಳಿಗೆ ಧಕ್ಕೆ ಕೊಡುವಂಥ ವಿಚಾರಗಳನ್ನು ನಾವು ಕಾಣ್ತಾ ಇದ್ದೇವೆ. ಮಂಡ್ಯ ಭಾಗದಲ್ಲಿ ಗಣಪತಿ ಉತ್ಸವದ ಸಂದರ್ಭದಲ್ಲಿ ಆದಂಥ ಏನು ಆ ಗಲಾಟೆಯನ್ನು ಎಬ್ಬಿಸಿದರು, ಆ ಗಲಾಟೆಯನ್ನು ಎಬ್ಬಿಸಿದಂಥ ವ್ಯಕ್ತಿಗಳಿಗೆ ಯಾವುದೇ ಕಾನೂನು ಕ್ರಮ ವಹಿಸಿಕೊಳ್ಳದೆ ಗಣಪತಿಯನ್ನು ಇಟ್ಟಂಥವರ ಮೇಲೆ FIR ಅಲ್ಲಿ A1 ಹಾಕಿ ಅವರನ್ನು ಕಾನೂನು ಕ್ರಮವನ್ನು ವಹಿಸಿಕೊಂಡದ್ದು ಕಂಡಾಗ ಭಾಳ ದುಃಖ ಆಗ್ತದೆ. ಇಂಥ ಒಂದು ಸರ್ಕಾರ ಕೂಡ ಇವತ್ತು ರಾಜ್ಯದಲ್ಲಿ ಇದೆ ಅಲ್ಲ ಅಂತ ಹೇಳುವಂಥದ್ದು ದುಃಖ ಆಗ್ತಾ ಇದೆ. ಒಂದು ಕಡೆಗಳಲ್ಲಿ ಕಾಂಗ್ರೆಸ್ನ ಜವಾಬ್ದಾರಿಯಲ್ಲಿದ್ದಂಥವರು ಮಾಜಿ ಅಧ್ಯಕ್ಷರು BC ರೋಡಿನಲ್ಲಿ ಹಿಂದೂ ಸಮಾಜದ ಮುಖಂಡರಿಗೆ BC ರೋಡಿಗೆ ತಾಕತ್ತಿದ್ದರೆ ಗಂಡಾದರೆ ಬಾ ಅಂತ ಹೇಳುವಂಥ ರೀತಿಯಲ್ಲಿ ಒಂದು ಮಾತನ್ನು ಹೇಳುವಂಥದ್ದು. ಇಂಥದ್ದಕ್ಕೆಲ್ಲ ಅವರಿಗೆ ಅಧಿಕಾರ ಕೊಟ್ಟವರು ಯಾರು? ಅವರಿಗೆ ಆ ಒಂದು ಧೈರ್ಯ ಎಲ್ಲಿಂದ ಬಂತು ಅಂತ ಹೇಳಿದರೆ ಈ ಕಾಂಗ್ರೆಸ್ ಆಡಳಿತದಲ್ಲಿ ಕೋಮು ಗಲಾಟೆಯನ್ನು ಎಬ್ಬಿಸುವಂಥ ವ್ಯಕ್ತಿಗಳು, ಕಾಂಗ್ರೆಸ್ನ ಈ ಆಡಳಿತದಲ್ಲಿ ಹಿಂದೂಗಳಿಗೆ ಅನ್ಯಾಯ ರೀತಿಯಲ್ಲಿ ಹಲ್ಲೆ ಮತ್ತು ಇನ್ನಿತರ ಎಲ್ಲ ಚಟುವಟಿಕೆ ಮಾಡುವಂಥ ವ್ಯಕ್ತಿಗಳಿಗೆ ಒಂದು ಮುಕ್ತವಾದ ಅವಕಾಶ ಕಾಂಗ್ರೆಸ್ ಆಡಳಿತದಲ್ಲಿ ಸಿಕ್ಕಿದೆ. ಅದಕ್ಕಾಗಿ ನಿರಂತರವಾಗಿ ಇಲ್ಲಿ ಈ ರೀತಿಯ ಘಟನೆಗಳು ನಡೀತಾ ಇದೆ. ಆದರೆ ಒಂದು ಮಾತ್ರ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ, ಹಿಂದೂ ಸಮಾಜ ನಾವು ಗಣಪತಿ ಕಾರ್ಯಕ್ರಮ ಹೊಂದಿರ್ಬೋದು ಅಥವಾ ಇನ್ನಿತರ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಇವತ್ತು ನಿನ್ನೆದಲ್ಲ, ಹಲವಾರು ವರ್ಷಗಳಿಂದ ಮಾಡಿಕೊಂಡು ಬಂದಂಥ ಹಿಂದೂ ಸಮಾಜ ಇನ್ನು ಮುಂದೆಯೂ ಮಾಡುತ್ತೆ. ನೀವು ಹೊಸ ಹೊಸ ನೀತಿ ನಿಯಮಗಳು ಯಾವುದನ್ನು ಬೇಕಾದರೆ ಹಾಕಿ, ನಾವು ಅದಕ್ಕೆ ಯಾವುದಕ್ಕೂ ಅಂಜುವುದಿಲ್ಲ, ಅದಕ್ಕೆ ಯಾವುದಕ್ಕೂ ನಾವು ಹೆದರುವುದಿಲ್ಲ. ಅದನ್ನು ಎದುರಿಸುವಷ್ಟು ಸಾಮರ್ಥ್ಯ ಭಾರತೀಯ ಜನತಾ ಪಾರ್ಟಿಗಿದೆ ಅಥವಾ ನಮ್ಮ ಕಾರ್ಯಕರ್ತರಿಗಿದೆ. ಆದರೆ ನಾನು ಕಾಂಗ್ರೆಸ್ನ ನಾಯಕರಿಗೆ ಒಂದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. DJ ಹಳ್ಳಿ KJ ಹಳ್ಳಿಯಲ್ಲಿ ಆದಂಥ ಘಟನೆ ಅವತ್ತು ಅಖಂಡ ಶ್ರೀನಿವಾಸ ಮೂರ್ತಿಯವರು ಕಾಂಗ್ರೆಸ್ ಪಕ್ಷದ ಹಿಂದೂ ಶಾಸಕ. ಆ ಕಾಂಗ್ರೆಸ್ ಪಕ್ಷದ ಹಿಂದೂ ಶಾಸಕರಿಗೆ ಅವರು ಬಿಟ್ಟಿಲ್ಲ. ಮತ್ತು ಸಿದ್ದರಾಮಯ್ಯವರೇ ಇವತ್ತು ನೀವು ಆಡಳಿತ ಮಾಡಬೇಕು ಅಂತ ಹೇಳೋ ಕಾರಣ ಅವರನ್ನು ತಲೆ ಮೇಲೆ ಕೂತ್ಕೊಳಿಸಿದ್ರೆ ಮುಂದೊಂದು ದಿನ ನಿಮಗೂ ಕೂಡ ಬಿಡಲ್ಲ ಅವರು. ಹಾಗಾಗಿ ತಮ್ಮ ಸ್ವಾರ್ಥಕ್ಕಾಗಿ ಹಿಂದೂ ಸಮಾಜದ ಬಲಿಯನ್ನು ಕೊಡುವಂಥ ಹಿಂದೂ ನಾಯಕರು ಕಾಂಗ್ರೆಸ್ನಲ್ಲಿ ಇದಕ್ಕೆ ಅವರಿಗೆ ಬಹಳ ದೊಡ್ಡ ರೀತಿಯ ಮುಂದಿನ ದಿನಗಳಲ್ಲಿ ಕಷ್ಟದ ವಾತಾವರಣಗಳು ಕಟ್ಟಿಟ್ಟ ಬುತ್ತಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಶರಣ್ ಪಂಪೆಲ್ರ ಮೇಲೆ ಕೇಸ್ ಹಾಕಿದ್ದಾರೆ. ಅಲ್ಲಿ RSS ಕಚೇರಿಗೆ ನುಗ್ಗಿ ಪ್ರಚಾರಕರ ಮೇಲೆ ಒಂದು ರೀತಿಯಲ್ಲಿ ದಬ್ಬಾಳಿಕೆ ಮಾಡುವಂಥ ರೀತಿಯಲ್ಲಿ ಕೆಲಸ ಮಾಡಿದ್ರಿ. ಬಾಂಬ್ ಇಡುವಂಥ ವ್ಯಕ್ತಿಗಳನ್ನು ಹೋಗಿ ಅರೆಸ್ಟ್ ಮಾಡಲಿಕ್ಕೆ ತಾಕತ್ತಿಲ್ಲ, ದಮ್ಮಿಲ್ಲ ನಿಮಗೆ. ಆದರೆ RSS ಕಚೇರಿಗೆ ನುಗ್ಗಿ ನೀವು ಅಲ್ಲಿ ಕೇಸನ್ನು ಪಡ್ಕೊಳ್ಳುವಂಥ ರೀತಿಯಲ್ಲಿ ಮಾಡುವಂಥ ರೀತಿಯಲ್ಲಿ ಮಾಡ್ತೀರಿ. ಶರಣ್ ಪಂಪೆಲ್ ಅಂತ ವ್ಯಕ್ತಿಯ ಮೇಲೆ ಕೇಸ್ ಮಾಡ್ತೀರಿ. ನಿಮ್ಮ ಎಷ್ಟೋ ಕೇಸುಗಳಿಗೂ ಯಾವ ಕೇಸುಗಳಿಗೂ ಶರಣ್ ಪಂಪೆಲ್ ಅಂತ ಒಂದು ಹಿಂದೂ ಮುಖಂಡ ಇರ್ಬೋದು ಅಥವಾ ನಮ್ಮಂಥ ಶಾಸಕರುಗಳು ಇದಕ್ಕೆ ನಮ್ಮ ಕಾರ್ಯಕರ್ತರುಗಳು ಹೆದರುವುದಿಲ್ಲ. ನಿಮ್ಮ ಎಷ್ಟು FIR ಇದೆ ಅಷ್ಟು FIRಗಳು ಬರಲಿ. ಆದರೆ ಇದಕ್ಕೆ ಒಂದು ಕಡೆಯಲ್ಲಿ ಸರ್ಕಾರದ ವಿರುದ್ಧ ಹೋರಾಟ, ಇನ್ನೊಂದು ಕಡೆಗಳಲ್ಲಿ ಈ ರೀತಿಯ ಜಿಹಾದಿಗಳ ವಿರುದ್ಧ ಹೋರಾಟ, ಇದು ಎರಡು ಭಾರತೀಯ ಜನತಾ ಪಾರ್ಟಿ ನಮ್ಮ ಸಂಘ ಪರಿವಾರದ ಕಾರ್ಯಕರ್ತರು ನಿರಂತರವಾಗಿ ಮಾಡ್ತಾರೆ. ನೋಡಿ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ರಾಜ್ಯದಲ್ಲಿ ಯಾರ್ಯಾರು ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ, ಅದು ಅಕ್ರಮ ಮರಳುಗಾರಿಕೆ ಇರ್ಬೋದು, ಡ್ರಗ್ಸ್ ದಂಧೆ ಇರ್ಬೋದು, ಜಿಹಾದಿ ಮಾನಸಿಕತೆಗಳಿರ್ಬೋದು, ರಾಷ್ಟ್ರ ವಿರೋಧಿ ಶಕ್ತಿಗಳಿರ್ಬೋದು, ಇವರೆಲ್ಲರಿಗೂ ಒಂದು ಬಲ ಬಂದಂತಾಗಿದೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯ ತುಗ್ಲಕ್ ಸರ್ಕಾರ, ಒಂದು ರೀತಿಯ ಟಿಪ್ಪು ಮಾದರಿಯ ಸರ್ಕಾರ ಇದು. ಇವರು ಈ ರೀತಿಯ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡುವ ಕಾರಣಕ್ಕೆ ಅವರಿಗೆ ಹಿಂದೂ ಸಮಾಜದ ಮುಖಂಡರ ಮೇಲೆ, ಹಿಂದೂ ಕಾರ್ಯಕರ್ತರ ಮೇಲೆ, ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಕಾರ್ಯದರ್ಶಿಯ ಬಗ್ಗೆ ಮಾತನಾಡುವಂಥ ಧೈರ್ಯ ಬಂದಿದೆ. ಪ್ರಚೋದನಕಾರಿ ಹೇಳಿಕೆಗಳನ್ನು ಮುಸಲ್ಮಾನರ ಹಬ್ಬದ ಹಿಂದಿನ ದಿವಸ ಕೊಡ್ತಾರೆ. ಮುಸಲ್ಮಾನರಿಗೂ ಹಬ್ಬವನ್ನು ಆಚರಿಸಲಿಕ್ಕೆ ಬಿಡುವಂಥ ಮಾನಸಿಕತೆ ಕಾಂಗ್ರೆಸ್ಗಿಲ್ಲ ಅಂತ ಕಾಣ್ತದೆ ನನಗೆ. ನಾನು ಈ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು IG ಅವರಿಗೆ ಆಗ್ರಹವನ್ನು ಮಾಡ್ತೇನೆ. ಮೊನ್ನೆಯೂ ನಾನು ಅವರ ಹತ್ರ ಮಾತನಾಡುವಾಗ ಹೇಳಿದ್ದೆ, ಕೇವಲ FIR ಹಾಕಿ ಬಿಟ್ಟರೆ ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತದೆ. ಈ ರೀತಿ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಂಥ ಜೀವ ಬೆದರಿಕೆಯ ಇದನ್ನು ಮಾಡಿರುವಂಥ ಆ ಇಬ್ಬರನ್ನು ಕೂಡ, ಆ ಪುರಸಭಾ ಮಾಜಿ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ನ ಪುರಸಭಾ ಸದಸ್ಯರನ್ನು ಶೀಘ್ರವಾಗಿ ಬಂಧಿಸಿ ತನಿಖೆಯನ್ನು ಮಾಡಿ ಅವರಿಗೆ ಸೂಕ್ತ ಶಿಕ್ಷೆಯನ್ನು ಕೊಡಬೇಕು ಅನ್ನೋಂಥ ಆಗ್ರಹವನ್ನು ಮೊನ್ನೆ ಕೂಡ ಮಾಡಿದ್ದೆ. ಇವತ್ತು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನಮ್ಮ ಕಾರ್ಯಕರ್ತರನ್ನು ಭಯಪಡಿಸ್ತೇವೆ, ಕೇಸ್ ದಾಖಲಿಸಿ ಅವರನ್ನು ಹೆದರಿಸ್ತೇವೆ ಅನ್ನೋಂಥ ಭ್ರಮೆಯಲ್ಲಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಇದ್ದರೆ ಅವರೊಂದು ಭ್ರಮಾಲೋಕದಲ್ಲಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿ ಹಿಂದೂ ಮುಖಂಡರ ಪರವಾಗಿದೆ, ಹಿಂದೂ ಕಾರ್ಯಕರ್ತರ ಪರವಾಗಿದೆ. ಇದನ್ನು ಕೇವಲ ಶಬ್ದಗಳಲ್ಲಿ ಟೀಕಿಸುವುದಲ್ಲ, ಕಾನೂನು ಮುಖಾಂತರ ಏನೆಲ್ಲ ಮಾಡಬೇಕು ಅದನ್ನು ಮಾಡ್ತೇವೆ. ಮತ್ತು
ಎಲ್ಲ ಹಂತದಲ್ಲಿಯೂ ಕೂಡ ಇದನ್ನು ಉಗ್ರವಾಗಿ ನಾವು ಪ್ರತಿಭಟಿಸ್ತೇವೆ ಮತ್ತು ಕಾಂಗ್ರೆಸ್ಸಿಗೆ ಅವರ ಅಂತಿಮ ದಿನಗಳು ಪ್ರಾರಂಭ ಆಗಿದೆ ಅಂತ ನನಗೆ ಭಾವಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದುತ್ವದ ಭದ್ರಕೋಟೆಯಲ್ಲಿ ಹಿಂದೂ ಕಾರ್ಯಕರ್ತರನ್ನು, ಹಿಂದೂ ಮುಖಂಡರನ್ನು ಕೆಣಕಲಿಕ್ಕೆ ಪ್ರಾರಂಭ ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿಯೂ ಹಿಂದೂ ಮುಖಂಡರ ಪರವಾಗಿ, ಹಿಂದೂ ಕಾರ್ಯಕರ್ತರ ಪರವಾಗಿ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.